ಬಹುತೇಕ ವಕೀಲರ ಇತಿಹಾಸದಲ್ಲಿ ಇದುವರೆಗೂ ಸಮುದಾಯದ ಹೆಸರಿನಲ್ಲಿ ವಕೀಲರ ಸಂಘಟನೆ ಇರಲಿಲ್ಲ. ಕರ್ನಾಟಕ ಬಾರ್ ಕೌನ್ಸಿಲ್ ಸಂಘಟನೆ ಇದೆ. ಎಲ್ಲ ಜನ ಇಡೀ ಕರ್ನಾಟಕದಲ್ಲಿ ಯಾರು ವಕೀಲಿಕೆ ಓದಿರೋ ಎಲ್ಲರಿಗೋಸ್ಕರ ಒಂದು ಸಂಘಟನೆ. ನ್ಯಾಷನಲ್ ಬಾರ್ ಕೌನ್ಸಿಲ್ ಇದೆ, ಅದು ಸಹ ಇಡೀ ದೇಶದ ವಕೀಲರಿಗೋಸ್ಕರ ಸಂಘಟನೆ. ಅದು ಸಮುದಾಯದ ವಕೀಲರ ಸಂಘಟನೆ ಎಲ್ಲಿ ಸಹ ಇರಲಿಲ್ಲ. ಸಮುದಾಯಕ್ಕೋಸ್ಕರ ವಕೀಲರ ಸಂಘಟನೆ ಎದಕ್ಕೋಸ್ಕರ ಮಾಡ್ಯಪ್ಪ ಅಂತಂದ್ರೆ, ಸಮುದಾಯದ ಮಕ್ಕಳಿಗೋಸ್ಕರ ಏನು ಹೋರಾಟ ನಡೆಯುತ್ತೆ, ಮೀಸಲಾತಿ ಹೋರಾಟ, ಆ ವಕೀಲರ ಹೋರಾಟ, ಆ ಒಂದು ಹೋರಾಟಕ್ಕೆ 2024ನೇ ಇಸ್ವಿಯಲ್ಲಿ 23ನೇ ಇಸ್ವಿಯಲ್ಲಿ ಹೊಸದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ನಮ್ಮ ಹೋರಾಟದಿಂದ ಗೆದ್ದಂತ ಶಾಸಕರುಗಳು ಅಧಿವೇಶನದಲ್ಲಿ ಧ್ವನಿ ಎತ್ತಿಲ್ಲ. ಹಾಗಾಗಿ ಹಿಂದಿನ ಸರ್ಕಾರದಲ್ಲಿ ಬಸವನಗೌಡ ಪಾಟೀಲರು, ಸಿ ಪಾಟೀಲರು, ಸಿದ್ದು ಸೌದಿಯವರು ಅನೇಕ ಧ್ವನಿ ಎತ್ತ ಇದ್ರು, ಅರವಿಂದ್ ಬೆಲ್ಲದವರು ಅನೇಕ ಧ್ವನಿ ಎತ್ತ ಇದ್ರು. ಈ ಸರ್ಕಾರ ಬಂದ ಧ್ವನಿ ಎತ್ತಲಿಕ್ಕೆ ಶಾಸಕರು ಅವಕಾಶ ಕೊಟ್ಟಿಲ್ಲ. ಹಾಗಾಗಿ ನಮ್ಮ ಜನ ಏನಂದ್ರು, ಅಪ್ಪಾರೆ ನಿಮ್ಮ ಶಾಸಕರ ಮೇಲೆ ನೀವೇ ಹೋಗ್ರಿ, ಒಂದ್ಸಲ ಮನವಿ ಮಾಡ್ಕೊಂಡು ಧ್ವನಿ ಎತ್ತು ಮಾತಾಡ್ರಪ್ಪ ಅಂತೇಳಿ ನಾನು ಎಲ್ಲ ಶಾಸಕರ ಮನೆಗೆ ಹೋಗಿ ಮನವಿ ಮಾಡ್ಕೊಂಡಿದ್ದೆ. ಹಿಂದೆಂಗಿತ್ತು ತೊಯ್ಯಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಮನೆಗೆ ಹೋಗ್ತಿದ್ವಿ. ಈಗ ನಮ್ಮ ಶಾಸಕರ ಮನೆಗೆ ಹೋಗಿ ಮಾತಾಡ್ರಪ್ಪ ಅಂತೇಳಿ ಮನವಿ ಮಾಡ್ಕೊಂಡು ಮಟ್ಟಕ್ಕೆ ಹೋದ್ವಿ. ಅದು ಯಾರು ಶಾಸಕರು ಮಾತಾಡಲಿಲ್ಲ. ಗೌಡರು ಕೊನೆಯ ದಿನ ಅಧಿವೇಶನದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಇಟ್ಕೊಂಡ್ರು. ಅಷ್ಟೊತ್ತಿಗೆ ಅಧಿವೇಶವನ್ನೇ ಅಡ್ಜರ್ನ್ ಮಾಡ್ಬಿಟ್ರು. ಅವಾಗ ವಿಚಾರ ಮಾಡಿದ್ವಿ, ನಾವು ನಂಬಿರ್ತಕ್ಕಂಥ ಶಾಸಕಾಂಗದವರು ಧ್ವನಿ ಹೆಚ್ಚಿಲ್ಲ. ಹಾಗಾಗಿ ನಮ್ಮ ಪರವಾಗಿ ಪತ್ರಿಕರಾಗಿ ನಮ್ಮ ಸಪೋರ್ಟ್ ಇದ್ದೇ ಐತಿ. ಕಾರ್ಯಾಂಗವಾಗಿ ನಾವು ನೀವು ಕೆಲಸ ಮಾಡಕತ್ತೀವಿ. ಇನ್ನು ನ್ಯಾಯಾಂಗದವ್ರನ್ನ ಇಟ್ಕೊಂಡಾದ್ರೂ ನಾವು ನ್ಯಾಯ ಪಡಿಬೇಕಂತೇಳಿ ನಾವೆಲ್ಲರೂ ಇಡೀ ಕರ್ನಾಟಕದ ನಮ್ಮೆಲ್ಲ ವಕೀಲರನ್ನ ಸಂಘಟನೆ ಮಾಡಿದ್ವಿ. ನಮ್ಮ ಸಮುದಾಯದ ವಕೀಲರು ಎಂದೂ ಸಂಘಟನೆ, ಯಾಕಂದ್ರೆ ಎಲ್ಲರೂ ಜಾತಿ ರಹಿತವಾಗಿ ಕಾಯಕ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಕುಲ 18 ಸಮುದಾಯಗಳಿಗೆ ನ್ಯಾಯ ಕೊಟ್ಟಂತ ಸಮುದಾಯ ನಮ್ಮ ವಕೀಲರ ಸಮುದಾಯ. ಆದ್ರೆ ಈ ಮೀಸಲಾತಿ ಹೋರಾಟಕ್ಕೆ ಶಾಸಕಾಂಗ ಧ್ವನಿ ಎತ್ತದೇ ಇರೋ ಕಾರಣಕ್ಕೆ ನ್ಯಾಯಾಂಗದ ಧ್ವನಿ ಎತ್ತಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಒಂದೇ ಒಂದು ಮನವಿಗಿತ್ತು. ಸುಮಾರು 2,000ಕ್ಕಿಂತ ಹೆಚ್ಚು ವಕೀಲರು ಬೆಳಗಾವಿಯಲ್ಲಿ ಸೆಪ್ಟೆಂಬರ್ 22ನೇ ತಾರೀಕು ಒಂದೇ ವೇದಿಕೆಯಲ್ಲಿ ಕೂಡುವ ಮೂಲಕವಾಗಿ ಪಂಚಮಸಾಲಿ ಲಿಂಗಾಯತ ವಕೀಲರು ಎಲ್ಲರಿಗೂ ನ್ಯಾಯ ಕೊಡ್ತಾರೆ. ಸಂದರ್ಭ ಬಂದ್ರೆ ತಮ್ಮ ಸಮಾಜದ ಮಕ್ಕಳಿಗೆ ನ್ಯಾಯ ಪಡಿಸಲಿಕ್ಕೆ ನಾವು ಸಿದ್ಧಿದ್ದೀವಿ ಅನ್ನೋದನ್ನ ತೋರಿಸಿಕೊಡೋ ಮೂಲಕ ಇಡೀ ಕರ್ನಾಟಕ ಇತಿಹಾಸದಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ವಕೀಲರ ಸಂಘಟನೆ ಆಗಲಿಕ್ಕೆ ನಮ್ಮ ವಕೀಲರ ಕ್ರಿಯಾತ್ಮಕವಾದಂತಹ ಕೆಲಸ, ಪ್ರಾಮಾಣಿಕ ಕೆಲಸವನ್ನು ಬರಲಿಕ್ಕೆ ಸಾಧ್ಯವಿಲ್ಲ. ಯಾವಾಗ ವಕೀಲರು ಬೆಳಗಾವಿಯಲ್ಲಿ ಸಂಘಟನೆ ಮಾಡಿದ್ರು, ಆ ಸಂದರ್ಭದಲ್ಲಿ ಸ್ವಯಂ ಸ್ಫೂರ್ತಿಯಿಂದ ವಕೀಲರ ಕಾರ್ಯವನ್ನು ಮೆಚ್ಚಿ ಅವರು ಎಂದೂ ಜನಪ್ರತಿನಿಧಿಗಳ ಆಮಂತ್ರಣ ಕೊಟ್ಟಿದ್ದಿಲ್ಲ. ವಕೀಲರಷ್ಟೇ ಕಾರ್ಯಕ್ರಮ ಮಾಡಬೇಕಿತ್ತು. ಅವರ ಕಾರ್ಯವನ್ನು ಮೆಚ್ಚಿ ಸ್ವತಃ ಬಸವಗೌಡರು ಆ ಸಭೆಗೆ ಹೋದರು. ನಮ್ಮ ವಿನಯ್ ಕುಲಕರ್ಣಿ ಅವರು ಸಭೆಗೆ ಹೋದರು. ಸಿ ಪಾಟೀಲ್ ಅವರು ಬಂದರು. ಮಂಜುನಾಥ್ ಕುನ್ನೂರವರು, ಎಂ ಬಿ ಪಾಟೀಲರು, ಶಿವಶಂಕರ್, ಅನೇಕ ಜನಪ್ರತಿನಿಧಿಗಳು ಬಂದ್ಬಿಟ್ಟು ಇದುವರೆಗೂ ನಮ್ಮ ಹೋರಾಟದಲ್ಲಿ ಎಲ್ಲರೂ ವೇದಿಕೆ ಕೂತ್ಕೊಂತಿದ್ರು. ಅವರೆಲ್ಲ ನಾಯಕರುಗಳು ನಮ್ಮನ್ನ ಗುರುಗಳ ವೇದಿಕೆ ಕುಂದಿಸಿ ವಕೀಲರ ಮಾತಿಗೆ ಬೆಲೆ ಕೊಟ್ಟು ಎಲ್ಲರೂ ಕೆಳಗೆ ಕೂತ್ಕೊಂಡು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವಂತ ಕೆಲಸವನ್ನು ವಕೀಲರ ಪರಿಷತ್ತಿರ್ತಕ್ಕಂಥದ್ದನ್ನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾವಾಗ ವಕೀಲರು ಬೆಳಗಾವಿಯಲ್ಲಿ ಸುಮಾರು 3,000-4,000 ಸಂಖ್ಯೆಯಲ್ಲಿ ಕೋರ್ಟ್ ಹಾಕೊಂಡು ಒಂದು ಸಂಘಟನೆ ಮಾಡಿದ ಮೇಲೆ ಅವಾಗ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಕರೆದು ಮಾತುಕತೆ ಮಾಡಿದ್ರು. ಅಲ್ಲಿವರೆಗೂ ನಮ್ಮನ್ನು ಮಾತುಕತೆ ಮಾಡ್ತಾರೆ ಅವಕಾಶ ಕೊಟ್ಟಿದ್ದಿಲ್ಲ. ನಾವೆಷ್ಟೇ ಕೈಯಲ್ಲಿ ಪೂಜೆ ಮುಟ್ಕೊಂಡು ಬೀದಿಗೆ ಹೋರಾಟ ಮಾಡಿದ್ರು ನಮ್ಮನ್ನು ಮಾತುಕತೆ ಕಲ್ಲಿ. ಯಾವಾಗ 3,000-4,000 ಮಂದಿ ಬೆಳಗಾವಿಗೆ ಕುಂತಾರ, ವಕೀಲರು ಕೋರ್ಟ್ ಹಾಕೊಂಡು ಕುಂತಾರಂತಂದ್ರೆ ಇವ್ರನ್ನ ಕಡಿಗಣಿಸಬಾರ್ದು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ವಿನಯ್ ಕುಲಕರ್ಣಿ ಮೂಲಕ ಸಂಧಾನ ಮಾಡಿ ತಮ್ಮ ಗೃಹ ಕಚೇರಿ ಸಭೆ ಕರೆದ್ರು. ಆ ಸಭೆಗೆ ಎಲ್ಲರೂ ಸಹ ಬಂದಿದ್ವಿ. ನಾವೆಲ್ಲ ಗೌಡ ಸಮಿತಿಗಳು ಎಲ್ಲರೂ ಬಂದು ಭಾಗವಹಿಸಿದ್ವಿ. ಆದರೆ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಸ್ಪಂದನೆ ಕೊಡಲಿಲ್ಲ. ನಾವು ಕೊನೆಗೆ ನಿಮಗೆ 2A ಕೊಡ್ಲಿಕ್ಕೆ ಆಗಲಿಲ್ಲ. ಹಿಂದಿನ ಸರ್ಕಾರ ಕೊಟ್ಟಿದ್ದ 2D ನಮ್ಮನ್ನು ಕೊಡ್ರಿ ಅಂತ. ಅದನ್ನು ಅವ್ರಿಗೆ ಸದ್ಯಕ್ಕೆ ಏನು ತೀರ್ಮಾನ ತಿಳ್ಕೊಳಕ್ಕಾಗಲ್ಲ. ಆಯ್ತು, 2A ಬೇಡ, 2D ಬೇಡ, ಕೊನೆಯ ಪಕ್ಷ ಎಲ್ಲಾ ನಿಮ್ಮ ಲಿಂಗಾಯತ, ಬಡ ಲಿಂಗಾಯತ, ಒಳಪಂಗದವ್ರನ್ನ ಕೇಂದ್ರಕ್ಕಾದ್ರೂ ಶಿಫಾರಸು ಮಾಡಿ ಮುಖ್ಯಮಂತ್ರಿ ಮನವಿ ಮಾಡ್ಕೊಂಡ್ವಿ. ಮುಖ್ಯಮಂತ್ರಿಗಳು ಮೌನ. ಅದಕ್ಕೆ ಅವತ್ತು ವಿಚಾರ ಮಾಡಿದ್ವಿ, ಹಿಂಗ ಬಿಟ್ಟರೆ ಸರಿಯಲ್ಲ, ಸುವರ್ಣ ವಿಧಾನಸೌಧ ಮುತ್ತಿಗೆ ಹಾಕಬೇಕು ಅಂತೇಳಿ ಡಿಸೆಂಬರ್ 15ನೇ ತಾರೀಕು ವಕೀಲರ ನೇತೃತ್ವದಲ್ಲಿ ಲಕ್ಷಾಂತರ ಸಂಖ್ಯೆ ನಾವೆಲ್ಲ ಮುತ್ತಿಗೆ ಹಾಕ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಅವತ್ತು ಬಹಳ ದೊಡ್ಡ ಮಾರಣಾಂತಿಕವಾದಂತ ಅಲ್ಲೇ ನಮ್ಮ ಪೊಲೀಸ್, ಅಮಾಯಕ ಪೊಲೀಸರಿಗೆ ಕುಮ್ಮಕ್ಕು ಕೊಟ್ಟರು. ನಮ್ಮ ಬಿಲ್ ಡ್ರೆಸ್ ಮೇಲೆ, ಕಾನೂನು ಬಾಹಿರ ಮೇಲೆ ಹಲ್ಲೆ ಮಾಡಿದ್ರು. ಹಲ್ಲೆ ಮಾಡಿದ್ರೆ ನಮಗೆ ನೋವಾಯಿತು. ಕರ್ನಾಟಕದ ಇತಿಹಾಸದಲ್ಲಿ ಯಾವುದೇ ಜನಾಂಗದವರು ನ್ಯಾಯಕ್ಕಾಗಿ ಹೋರಾಟ ಮಾಡಿದಾಗ ಯಾವುದೇ ಸರ್ಕಾರ ಹಲ್ಲೆ ಮಾಡಿದ್ದಿಲ್ಲ. ಅನೇಕ ಸಮುದಾಯದವರು ಹಿಂದೆ ಬೊಮ್ಮಾಯಿ ಸಂದರ್ಭದಲ್ಲಿ ದಲಿತರು ಒಳ ಮೀಸಲಾತಿ ಹೋರಾಟ ಮಾಡಿದ್ರು, ಆಲಮರದವರು ಹೋರಾಟ ಮಾಡಿದ್ರು, ವಾಲ್ಮೀಕಿ ಹೋರಾಟ ಮಾಡಿ ಯಾರ ಮೇಲೆ ಸಹ ವಾಹನ ಕಲ್ಯಾಗಿದೆ. ನಾವು ಬೊಮ್ಮಾಯಿ ಮನೆ ಮುಂದೆ 2 ಸಾರಿ ಸತ್ಯಾಗ್ರಹ ಮಾಡಿ ನಮ್ಮ ಮೇಲೆ ಹಲ್ಲೆ ಆಗಿದ್ದಿಲ್ಲ.
ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿದಾಗ ಹೋರಾಟ ಮಾಡಿದ್ರೆ ನಮ್ಮ ಮೇಲೆ ಹಲ್ಲೆ ಆಗಿಲ್ಲ. ಆಗ ಅವತ್ತಿನ ನಮ್ಮ ಹಲ್ಲೆ ಇಡೀ ನಮ್ಮ ಲಿಂಗಾಯತರ ಸ್ವಾಭಿಮಾನ ಕೆಟ್ಟು ನಮಗೆ ಒಡೆದು ಅಂತೇಳಿ ನಾವು ಯಾರು ಸಹ ವಾಪಸ್ ಹೋಗಲಿಲ್ಲ. ಅದನ್ನು ಮತ್ತಷ್ಟು ಕ್ರಾಂತಿ ತೆಗೆದುಕೊಂಡ್ವಿ. ಆ ಸಂದರ್ಭದಲ್ಲಿ ಯತ್ನಾಳ್ ಸಿ ಪಾಟೀಲ್, ಅರವಿಂದ್ ಗಲ್ ಅನೇಕ ಸಲಹೆ ಕೊಟ್ಟರು. ಇದುವರೆಗೂ ನಮ್ಮ ಮೇಲೆ ನಮಗೆ ಪೊಲೀಸ್ ಹೊಡಿತಿದ್ರು, ವರ್ಷಣ ಮನೆಗೆ ಹೋಗ್ತಿದ್ವಿ, ನಮ್ಮ ಜನರಿಗೆ ನ್ಯಾಯ ಸಿಗ್ತಿದ್ದಿಲ್ಲ. ನಾವು ಹೈಕೋರ್ಟಿಗೆ ಪ್ರಶ್ನೆ ಮಾಡೋಣ ಅಂತ ಹೇಳಿ ನಮ್ಮ ಸಮುದಾಯದ ವಕೀಲರ ಮುಖಾಂತರವಾಗಿ ಹೈಕೋರ್ಟಲ್ಲಿ ಪ್ರಶ್ನೆ ಮಾಡಿದಾಗ ಕರ್ನಾಟಕದ ಜುಡಿಷಿಯಲ್ ಇತಿಹಾಸದಲ್ಲಿ ಒಂದು ಜನಾಂಗಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಪರವಾಗಿ ಒಂದು ಹೈಕೋರ್ಟ್ ನ್ಯಾಯವನ್ನು ಕೊಡುವಂತ ತೀರ್ಪನ್ನು ಕೊಡ್ತು. ಆ ತೀರ್ಪು ನಮ್ಮ ಹೋರಾಟಕ್ಕೆ ದೊಡ್ಡ ಶಕ್ತಿಯನ್ನು ತಂದುಕೊಡ್ತು. ಕೊನೆಗೆ ಆ ತೀರ್ಪು ಅದು ವಜಾ ಮಾಡೋಕೆ ಮತ್ತೊಮ್ಮೆ ಕರ್ನಾಟಕ ಸರ್ಕಾರದವರು ವಾದ ಮಂಡನೆ ಮಾಡಿದ್ರು. ಆದ್ರೂ ಸಹ ಆ ತೀರ್ಪು ಮತ್ತೆ ನಮ್ಮ ಪರವಾಗಿ ಬಂತು. ಅಂದ್ರೆ ಉದ್ದೇಶ ಏನಪ್ಪ ಅಂತಂದ್ರೆ ನಮಗೆ ಯಾರ ಮೇಲೆ ಸಿಕ್ಕಿಲ್ಲ, ಇನ್ಮೇಲೆ ಅದಕ್ಕೆ ಲಿಂಗಾಯತರು ಅಷ್ಟೇ ಅಲ್ಲ, ಯಾವುದೇ ಸಮುದಾಯದ ಪ್ರಾಮಾಣಿಕ ಹೋರಾಟ ಮಾಡಬೇಕಾದ್ರೆ ಯಾವುದೇ ಸರ್ಕಾರಗಳು ಕಾನೂನು ಬಾಹಿರವಾಗಿ ದುರುದ್ದೇಶ ಹೋರಾಟ ಹೊಡಿಬಾರ್ದು ಅಂತೇಳಿ ಇವತ್ತು ಇಡೀ ದೇಶಕ್ಕೆ ಒಂದು ನ್ಯಾಯವನ್ನು ಕೊಡೋದು ಕೆಲಸ ಮಾಡಿದ ಕೀರ್ತಿ ಅದು ಪಂಚಮಸಾಲಿ ವಕೀಲರ ಪರಿಷತ್ಗೆ ಸಲ್ಲುತ್ತೆ ಅನ್ನುವಂಥ ಮಾತು ಇಚ್ಛೆ ಪಡ್ತೀನಿ. ನಿಮ್ಗೆ ಸಂಘಟನೆ ಆಗದೆ ಹೋಗಿದ್ರೆ ನಮ್ಮ ಹೋರಾಟ ಇಲ್ಲೇ ಒಂದ್ ಕಡೆ ಕಾನೂನಿನ ಹಿನ್ನಡೆ ಆಗ್ತಿತ್ತು. ಅಮಾಯಕ ವರ್ಷ ಮನೆ ಬರ್ತೀವಿ. ಇವತ್ತು ನಮ್ಮ ಜನಕ್ಕೆ ಹೊಡೆತ ಬಿದ್ದಿರ್ಬೋದು. ನಿಮ್ಮ ನ್ಯಾಯದ ಹೈಕೋರ್ಟ್ ಆದೇಶದಿಂದ ಅನೇಕ ವಕೀಲರು ಇವತ್ತು ನ್ಯಾಯ ಸಿಕ್ಕಿದೆ. ಇದೆಲ್ಲ ಜೊತೆಯಲ್ಲಿ ಇವತ್ತು ಮುಂದುವರೆದ ಭಾಗವಾಗಿ 6 ತಿಂಗಳು ಇವತ್ತು ವಾದ ಪ್ರತಿವಾದ ಆಯಿತು. ನಮ್ಮ ಪರವಾಗಿ ತೀರ್ಪು ಬಂದಿದೆ. ಸರ್ಕಾರಕ್ಕೆ ಸಂದೇಶ ಕೊಟ್ಟಿದ್ದಾರೆ ಹೈಕೋರ್ಟ್ನವರು, ಕೂಡ 6 ತಿಂಗಳು ಎಂಕ್ವೈರಿ ಮಾಡಬೇಕು. ನಾವು ಹೊಡೆದೇವೋ ಅಥವಾ ಪೊಲೀಸರು ಹೊಡೆದಾಗ ಗೊತ್ತಿಲ್ಲ, ಇದು ತನಿಖೆ ಮಾಡಿ ವರದಿ ಕೊಡಿ ಅನ್ನೋ ಸ್ಪಷ್ಟ ಸಂದೇಶ ಕೊಟ್ಟರೆ ನಮ್ಮ ಹೋರಾಟಕ್ಕೆ ಒಂದು ದೊಡ್ಡ ಗೆಲುವು ಅಂತ ಹೇಳ್ತಾ, ಈಗ ನಮ್ಮಿರುವಂತ ದೊಡ್ಡ ಸವಾಲೇನಪ್ಪ ಅಂದ್ರೆ ಜಾತಿ ಗಣಿತ. 2015 ಇಸ್ವಿಯಲ್ಲಿ ಅವತ್ತಿನ ಸರ್ಕಾರ ಕಾಂತರಾಜ್ ವರದಿ ಮೂಲಕ ಜಾತಿ ಗಣಿತ ಮಾಡ್ತಾರೆ. ಆ ವರದಿ ಮೊನ್ನೆ ಇನ್ನೂ ಅದು ಅಧಿಕೃತ ಪ್ರಕಟಗೊಂಡಿಲ್ಲ. ಅದು ಮಾಧ್ಯಮದ ಮಾಹಿತಿ ಪ್ರಕಾರ ಲಿಂಗಾಯತ ಸಂಖ್ಯೆ ಬಹಳ ಕಡಿಮೆ ಇದೆ. ಇಸ್ಲಾಂ ಸಮಾಜದಲ್ಲಿರ್ತಕ್ಕಂಥ ಅನೇಕ ಒಳಪಂಗಡದವರು ತಮ್ಮ ಒಳಜಾತಿ ಬರೆಸಿದಾಗ ಅವರೆಲ್ಲರನ್ನೂ ಮುಸ್ಲಿಮರಂತ ಕ್ರೋಢೀಕರಣ ಮಾಡಿ ಅವ್ರ ಜನಸಂಖ್ಯೆ ತೋರಿಸಿದ್ರು. ನಮ್ಮ ಲಿಂಗಾಯತ ಒಳಪಂಗಡದವರು ತಮ್ಮ ಜಾತಿಯ ಮೆನ್ಷನ್ ಮಾಡ್ಕೊಂಡಾಗ ನಮ್ಮ ಲಿಂಗಾಯತ ತೋರಿಸ್ತಿಲ್ಲ, ಅವ್ರನ್ನ ಬೇರೆ ಬೇರೆ ತೋರಿಸಲಿಕ್ಕೆ ನಮ್ಮ ಸಂಖ್ಯೆ ಕಡಿಮೆ ಆಗ್ತೀನಿ ಅಂತ ಒಂದು ನೋವು ಇಡೀ ಅಖಂಡ ಲಿಂಗಾಯತ ಸಮಾಜಕ್ಕೆ, ಒಕ್ಕಲಿಗ ಸಮುದಾಯದವ್ರು ನೋವು ಮಾಡಿಕೊಂಡು. ನಮ್ಮ ಸೋರಿಕೆ ಮಾಹಿತಿ ಪ್ರಕಾರ ಪಂಚಮಸಾಲಿ ಸಂಖ್ಯೆ ಎಷ್ಟಾಗಿತ್ತಪ್ಪ ಅಂದ್ರೆ ಕೇವಲ 16 ಲಕ್ಷ. ನಾವು ಲೋಕಸಭಾ ಕ್ಷೇತ್ರದ ಮೇಲೆ ನಮ್ಮ ಜನಾಂಗದ ಜನಸಂಖ್ಯೆ ನೋಡಿದ್ರೆ 14 ಲಕ್ಷ ಆಗುತ್ತೆ. ನಮ್ಮ ಒಟ್ಟು ಜನಸಂಖ್ಯೆ 14 ಲಕ್ಷ ತೋರಿಸಿದ್ದು. ಕೊನೆಗೆ ಅನೇಕರೆಲ್ಲ ಹೋರಾಟ ಮಾಡಿದ ಪರಿಣಾಮ ರಾಜ್ಯ ಸರ್ಕಾರ ವಾಪಸ್ ಪಡ್ಕೊಳ್ತು. ಇಂದಿನ ಜಾತಿ ಗಣಿತ ಅವೈಜ್ಞಾನಿಕವಾಗಿದೆ ಅಂತ. ಈಗ ಮತ್ತೊಮ್ಮೆ ಜಾತಿ ಗಣಿತ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ನಿಮಗೆ ಒಂದು ಮಾಹಿತಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸಂವಿಧಾನದ ಪ್ರಕಾರ ಜಾತಿ ಗಣಿತ ಮಾಡುವಂತ ಪರಮಾಧಿಕಾರ ಇರತಕ್ಕಂಥದ್ದು ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಕೇಂದ್ರ ಸರ್ಕಾರದವರು ಮೊನ್ನೆ ಆದೇಶ ಮಾಡಿದ್ದಾರೆ 2026ನೇ ಇಸ್ವಿಯಲ್ಲಿ ನಾವು ಜಾತಿ ಗಣತಿ ಮಾಡ್ತೀವಿ. ಸುಮಾರು 30 ವರ್ಷಗಳಿಂದ ಫಸ್ಟ್ ಟೈಮ್ ಜಾತಿ ಗಣತಿ ಮಾಡ್ಲಿಕ್ಕೆ. ಇಂತಹ ಸಂದರ್ಭದಲ್ಲಿ ನಾವು ಪಂಚಮಸಾಲಿಗಳು ನಮ್ಮ ಮಾಹಿತಿ, ನಮ್ಮ ನಿಖರವಾಗಿರ್ತಕ್ಕಂಥ ಜನಸಂಖ್ಯೆ, ನಮ್ಮ ಜಾತಿಯನ್ನು ಸರಿಯಾಗಿ ನಮೂದಿಸಲು ಪ್ರಯತ್ನ ಮಾಡಿದ್ದಾದ್ರೆ ಇಡೀ ದೇಶದಲ್ಲಿ ನಮ್ಮ ಸಂಖ್ಯೆ ಎಷ್ಟೊಂದು ಗೊತ್ತಾಗುತ್ತೆ, ನಮ್ಮ ಜಾತಿಯ ಹೆಸರು ಗೊತ್ತಾಗುತ್ತೆ. ಇದರ ಆಧಾರದ ಮೇಲೆ ನಮ್ಮ ಮೀಸಲಾತಿ ಕೇಳೋಕ್ಕೂ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಏನ್ ಮಾಡಬೇಕು, ಜನ ಎಲ್ಲೇ ಓದಲ್ಲಿ ಬಂದ ನಮ್ಗೆ ಕೇಳ್ತಾ ಇದ್ರು. ಎಲ್ಲಾ ಸಮುದಾಯದ ಗುರುಗಳು, ಎಲ್ಲಾ ಜನಾಂಗದವರು ಜಾತಿ ಗಣಿತ ಬಗ್ಗೆ ಸಭೆ ಮಾಡಕತ್ತಾರೆ, ಚರ್ಚೆ ಮಾಡಕತ್ತಾರೆ, ಸಂದೇಶ ಕೊಡಕತ್ತಾರೆ. ನಾವು ಪಂಚಮಸಾಲಿಗೆ ಏನ್ ಮಾಡಿಸ್ಬೇಕು ಬುದ್ಧಿ ಅಂತಾನೆ ಪ್ರಶ್ನೆ ಕೇಳಕತ್ತೀವಿ. ನಮ್ಮ ಜಾತಿಯ ಮೂಲ ನಮ್ಮ ಜನಾಂಗದವರು ಹಿಂದೆಲ್ಲ 2002ನೇ ಇಸಕ್ಕಿಂತ ಮುಂಚೆ ನಮ್ಮೆಲ್ಲ ಜಾತಿ ಸರ್ಟಿಫಿಕೇಟ್ ಹಿಂದೂ ಲಿಂಗಾಯತ ಅಂತ ನಮ್ಮೆಲ್ಲ ನಮ್ಮ ಸಮೇತ ಓದ್ಕೊಂಡು ನಾವೆಲ್ಲ ಅಂಗವಚನ. ಈಗ ಪಂಚಮಸಾಲಿ ಸಂಘಟನೆ ಆದ್ಮೇಲೆ ರಾಷ್ಟ್ರದ ಏಕತೆ ದೃಷ್ಟಿಯಿಂದ, ಸಂವಿಧಾನಕ್ಕೆ ಗೌರವ ಕೊಡೋ ದೃಷ್ಟಿಯಿಂದ, ಕಾನೂನಿಗೆ ಗೌರವ ಕೊಡೋ ದೃಷ್ಟಿಯಿಂದ ಭಾರತ ಪ್ರಜೆಗಳಾಗಿರ್ತಕ್ಕಂಥ ನಾವು ಸಹ ಕೇಂದ್ರ ಸರ್ಕಾರ ಮಾಡುವಂತ, ರಾಜ್ಯ ಸರ್ಕಾರ ಮಾಡುವಂತ ಜಾತಿ ಗಣತಿಯನ್ನ ಸದುಪಯೋಗ ಪಡಿಸಿಕೊಂಡು ನಮ್ಮ ಸಮುದಾಯದಲ್ಲಿ ಕಡ್ಡಾಯವಾಗಿ ಜಾತಿಯಲ್ಲಿ ಏನು ಬರೆಸಬೇಕು ಅಂತ ಇದು ಬರೆಸಿದ್ರೆ ನಮ್ಮ ಸಂಖ್ಯೆ ಗೊತ್ತಾಗುತ್ತೆ. ನಮ್ಮ ಸಮುದಾಯದ ನಮ್ಮ ಜನ ಎಷ್ಟು ಮುಗ್ಧದಾರಪ್ಪ ಅಂತಂದ್ರೆ, ಬೇರೆ ನಮ್ಮ ಲಿಂಗಾಯತ ಒಳಪಂಗಡದವರು ಅವ್ರ ಮನೆಗೆ ಜಾತಿ ಗಣಿತದಲ್ಲಿ ಹೋದಾಗ ಅವ್ರ ಮನೆಯವ್ರ ಯಜಮಾನ ಇಲ್ಲದೆ ಇದ್ರು ಸಹ ಅವ್ರ ಹೆಣ್ಮಕ್ಳು ಅವ್ರ ಜಾತಿ ಹೆಸರು ಬಹಳ ಚಂದ ಬರೆಸ್ತಾರೆ, ನಾವು ಇಂಥವರಿಂದ ಬರೆಸ್ತಾರೆ. ಅದು ನಮ್ಮ ಸಮುದಾಯದ ಜನ ಹೊರಗಡೆ ಹೋದಾಗ ಜಾತಿ ಗಣಿತ ಅವ್ರ ಮನೆಗೆ ಹೋದಂತ ಸಂದರ್ಭದಲ್ಲಿ ಮನೆಗೆ ಹೆಣ್ಮಕ್ಳು ಇದ್ರೆ ಹೆಣ್ಮಕ್ಳು ಬರೀ ಲಿಂಗಾಯತ ಅಂತ ಹೇಳ್ತಾರೆ, ಬೇರೆ ಬರ್ಸೋದೇ ಇಲ್ಲ, ಪಂಚಮಸಾಲಿ ಅಂತ ಬರ್ಸೋದೇ ಇಲ್ಲ. ಅವರಾಗಿ ಜಾತಿ ಗಣಿತದಾರರು ಇಲ್ಲ ನಾವು ಒಳಜಾತಿಯನ್ನು ಬರ್ಸಕ್ಕೆ ಅವಕಾಶ ಕೊಡ್ತೀವಿ ಹೇಳ್ರಿ ಅಂತಂದಾಗ ಪಕ್ಕದ ಮನೆಯಲ್ಲಿ ನಿಂತವರು ಹಿಂದಿನ ಮನೆಯಲ್ಲಿ ನಿಂತ ಹೇಳಿದ ಮಾತ್ರ ಜಾತಿ ಗಣಿತ ಹೇಳ್ತಾರೆ, ಅಲ್ಲಿಯೂ ನಮ್ಮಂದು ಹೇಳೋದಿಲ್ಲ. ಅದಕ್ಕೋಸ್ಕರವಾಗಿ ನೀವೆಲ್ಲ ವಕೀಲರು
ನಿಮ್ಮ ಜೊತೆಗೆ ಚರ್ಚೆ ಮಾಡಿ ಚಿಂತನೆ ಮಾಡಿ. ನಾನು ಒಬ್ಬನೇ ನಿರ್ಧಾರ ಮಾಡುವಂಥ ಅವಕಾಶವಿತ್ತು, ಇಲ್ಲ ಎಲ್ಲ ನಿಮ್ಗೆ ಬರೆಸ್ರಪ್ಪ ಅಂತೇಳಿ. ಅದು ಆಗಾಗ ಬೇಡ. ನಾವು ವಕೀಲರ ಪರಿಷತ್ ಸಂಘಟನೆ ಮಾಡೀವಿ, ಕಾನೂನಿಗೆ ಗೌರವ ಕೊಟ್ಟಿವಿ. ವಕೀಲರ ಜೊತೆಯಲ್ಲಿ ಸಂಘಟನೆ ಮಾಡಿ ಘೋಷಣೆ ಮಾಡಿ ಅಂತೇಳಿ ಯತ್ನಾಳ್ ಸಿ ಪಾಟೀಲ್ ನಮ್ಗೆ ಸಲಹೆ ಕೊಟ್ಟರು. ಆ ಪ್ರಕಾರವಾಗಿ ನಿಮ್ಮ ವಕೀಲರ ಪರಿಷತ್ ರಾಜ್ಯ ಕಾರ್ಯಕಾರಿ ಸಭೆ ಮೂಲಕವಾಗಿ ಏನು ಬರೆಸಿದ್ರೆ ಅಂದರೆ ನಾವು ಬರೆಸುವಂಥದ್ದು ಮುಂದೆ ನಮ್ಮ ಮೀಸಲಾತಿಗೂ ಅನುಕೂಲ ಆಗಿರಬೇಕು, ಮುಂದೆ ನಮ್ಮ ರಾಜಕೀಯ ಪ್ರಾತಿನಿಧ್ಯ, ಸಾಮಾಜಿಕವಾದ ಸೌಲಭ್ಯಗಳು, ನಮ್ಮ ಮಕ್ಕಳು ಸೌಲಭ್ಯ ಆಗಿರ್ಬೋದು, ನಮ್ಮ ರೈತರ ಅನುಕೂಲ ಯಾವುದೇ ಇರ್ಬೋದು, ಆ ಜಾತಿ ಗಣತಿ ಯಾವುದಕ್ಕೂ ಧಕ್ಕೆ ಆಗಬಾರ್ದು. ಈಗ ನಮ್ಮ ಜನ ಏನೋ ಜಾತಿ ಸರ್ಟಿಫಿಕೇಟ್ ಕೇಳಕ್ ಹೋದ್ರೆ ಸರ್ಕಾರದ ಕೊಡಿದ್ರೆ, ಯಾಕಂದ್ರೆ ನಾವು ಈಗ ನಮಗೆ ಜಾತಿ ಸರ್ಟಿಫಿಕೇಟ್ ವೀರಶೈಲಿ ಅಂತ ಕೊಡ್ತಾರೆ, ಪಂಚಮ ಸಾಲಿ ಅಂತ ಕೊಡ್ರಪ್ಪ ಅಂತ ಕೊಡಲ್ಲ. ಯಾಕಂದ್ರೆ ನಮಗೆ ಇನ್ನು ಸರ್ಕಾರ ಸ್ಪಷ್ಟವಾಗಿ ಆದೇಶ ಬಂದಿಲ್ಲ. ಅದೇ ತರನಾಗಿ ಶಾಲಾ ಕಾಲೇಜುಗಳಲ್ಲಿ ನಾವು ಪಂಚಮ ಸಾಲಿ ಜಾತಿ ಸೇರಿಸ್ರಪ್ಪ ಅಂತಂದ್ರೆ ಸೇರಿಸೋದಿಲ್ಲ. ಈ ಕಾರಣಕ್ಕೋಸ್ಕರವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಾತಿ ಗಣಿತ ನಾವು ಜಾತಿ ಮಾಡ್ತೇವೆ, ಜಾತಿ ಗಣಿತ ಆದೇಶ ಮಾಡಿದ ಮೇಲೆ ಸರ್ಕಾರ ಆದೇಶ ಗೌರವಿಸಬೇಕು ನಮ್ಮ ಕರ್ತವ್ಯ. ಆ ಕಾರಣಕ್ಕೆ ಆ ಜಾತಿ ಗಣಿತದಲ್ಲಿ ಪಂಚಮ ಸಾಲಿಗಳು ಏನಂತ ಬರೆಸಿದ್ರೆ ಅದು ಅನುಕೂಲ ಆಗುತ್ತೆ ಅಂತ ನಿಮ್ಮೆಲ್ಲರ ಸಲಹೆ ಪಡ್ಕೊಂಡೆ ಒಂದು ಅಂತಿಮ ನಿರ್ಧಾರವನ್ನು ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ರಾಜ್ಯ ಮಟ್ಟದ ಪಂಚಮ ಸಾಲಿ ವಕೀಲರ ಪರಿಷತ್ತನ್ನು ಇವತ್ತು ಕರೆಯಲಾಗಿದೆ. ನೀವೆಲ್ಲ ಬಂದಂಥ ವಕೀಲರು ನಿಮ್ಮ ಅಭಿಪ್ರಾಯಗಳನ್ನು ಹೇಳ್ರಿ, ಎಲ್ಲ ಅಭಿಪ್ರಾಯಗಳನ್ನು ಕ್ರೋಢೀಕರಣ ಮಾಡಿಕೊಂಡು ಕೊನೆಗೆ ಈಗ ನಮ್ಮ ಸಮುದಾಯದವರಿಗೆ ಒಂದು ಸಂದೇಶವನ್ನು ಕೊಡುವಂಥ ಕೆಲಸವನ್ನ ನಾವೆಲ್ಲರೂ ಸೇರ್ಕೊಂಡು ಮಾಡೋಣ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾರೆ. ಇನ್ನ ಜೊತೆ ಎರಡನೇ ಸಬ್ಜೆಕ್ಟ್ ಮೀಸಲಾತಿ ಹೋರಾಟ ಅಂತ ಈಗಾಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಆಗ್ತಾರೆ. ಅಧಿವೇಶನದಲ್ಲಿ ನಮ್ಮ ಹೋರಾಟದ ಬಗ್ಗೆ ಬಹಳ ವ್ಯಂಗ್ಯವಾಗಿ ಮಾತನಾಡಿದ್ರು. ಪಂಚಮ ಸಾಲಿ ಮೀಸಲಾತಿ ಹೋರಾಟ ಅಸಂವಿಧಾನಿಕ, ಇವ್ರು ಕೇಳುವಂಥದ್ದೇ ಸಂವಿಧಾನ ವಿರೋಧಿ ಶಬ್ದ ಬಳಸಿದ್ರು. ನಮಗೆಲ್ಲ ಬಹಳ ನೋವಾಗಿತ್ತು. ಒಂದ್ ಕಡೆ ಒಡಿಸ್ಕೊಂಡಿದ್ದೇ ಬಹಳ ನೋವಾಗಿತ್ತು. ಆ ಶಬ್ದವನ್ನು ಕೇಳಿದ ಮೇಲೆ ಗಾಯದ ಮೇಲೆ ಬರಿ ಎಳೆದಂಗಾಯ್ತು. ಮತ್ತು ನಮಗೆ ಹೊಡೆದು ಈ ರೀತಿ ಅವಮಾನ ಮಾಡಿದ ಮೇಲೆ ಮತ್ತೊಮ್ಮೆ ಮುಖ್ಯಮಂತ್ರಿಗಳು ಮೀಸಲಾತಿ ಕೊಡ್ರಿ ಅಂತ ಅವ್ರ ಮನೆ ಬಾಗಿಲಿಗೆ ಹೋಗಿ ಅವ್ರ ಕೈಯಲ್ಲಿ ಕೇಳಿದೆ. ಮತ್ತು ನಮಗೆ ಅವಮಾನ ಆಗುವಂಥದ್ದು ಸಹಜವಾದಂಥ ಬೆಳವಣಿಗೆ. ಅವ್ರು ಬೇಕಾ ನಮ್ಮನ್ನು ಕರೆದು ಕೊಡ್ರಿ, ಅದಕ್ಕೆ ಹೋಗೋಣ. ಮುಖ್ಯಮಂತ್ರಿಗಳು ಬೇಕಾ ನಮ್ಮನ್ನೆಲ್ಲ ಹಿರಿಯರು ಕರೆದು ನಿಮ್ಮ ಸಮಾಜಕ್ಕೆ ಮೀಸಲಾತಿ ಬಗ್ಗೆ ನಾವು ಸಭೆ ಕರೆದೇವಿ, ಬನ್ನಿ ಕರೆದಬೇಕು ಹೋಗೋಣ. ಅವರು ಈ ರೀತಿಯಾಗಿ ಅಧಿವೇಶನದಲ್ಲಿಯೇ ಸ್ಪಷ್ಟವಾಗಿರ್ತಕ್ಕಂಥ ಮಾತು ಹೇಳಿದ ಮೇಲೆ ಮತ್ತೊಮ್ಮೆ ಮುಖ್ಯಮಂತ್ರಿ ಬಳಿಗೆ ಹೋಗಿ ಮೀಸಲಾತಿ ಕೊಡ್ರಿ ಅಂತ ಕೇಳೋದಕ್ಕಿಂತ ಜನರ ಬಳಿಗೆ ಹೋಗೋಣ ಅಂತ ಜನರ ಸಂಘಟನೆ ಮಾಡಿ 2028 ಒಳಗಾಗಿನೇ ಕರ್ನಾಟಕದ ಎಲ್ಲ ವಿಧಾನಸಭೆ, ಎಲ್ಲ ಗ್ರಾಮ ಪಂಚಾಯತಿ ಪ್ರವಾಸ ಮಾಡೋಣ. ಹಿಂದಿನ ಸರ್ಕಾರದವ್ರು ಏನು ಕೊಟ್ಟರು, ಈಗಿನ ಸರ್ಕಾರದವ್ರು ಕೇಳಕ್ ಹೋದ್ರೆ ಏನು ಮಾಡಿದ್ರು, ಮುಂದೆ ನಾವು ಏನು ಮಾಡಬೇಕು, ಆ ಸಂದರ್ಭದಲ್ಲಿ ನಿಮ್ಮ ಶಾಸಕರು ಅಧಿವೇಶನದಲ್ಲಿ ಮಾತಾಡಿದ್ರೆ ಇಲ್ವೋ, ನಮ್ಮ ಜನರಾಂಗ ಹೊಡೆದಂಥ ಸಂದರ್ಭದಲ್ಲಿ ಏನು ಮಾತಾಡಿದ್ರು, ಇದೆಲ್ಲವನ್ನ ಕ್ರೋಢೀಕರಣ ಮಾಡಿಕೊಂಡು ಈ ಹೋರಾಟವನ್ನು ಜೀವಂತ ಇಡಬೇಕು. ಸಿದ್ದರಾಮಯ್ಯನವರು ಮೀಸಲಾತಿ ಕೊಡಕ್ಕಾಗಲ್ಲ ಅಂತ ವೇದಿಕೆ ಮೇಲೆ ಹೇಳಿದ ಮೇಲೆ ಮತ್ತೆ ಅವ್ರ ಬಳಿ ಅವ್ರು ಇರೋವರೆಗೂ ಅವ್ರು ಕೇಳೋಕ್ಕಿಂತ ನಾವು ಜನರ ಬಳಿಗೂ ಸಂಘಟನೆ ಮಾಡೋಣ, ಹೋರಾಟ ಜೀವಂತ ಇಡೋಣ. ಹೋರಾಟ ನಿಲ್ಲಿಸೋದು ಬೇಡ, ಅವ್ರು ಅದನ್ನು ಕೊಡಲಂತೆ ಬೇಜಾರು ಮಾಡ್ಕೊಂಡು ಬೇಡ, ಹೋರಾಟ ಜೀವಂತ ಇಡೋಣ. ಮುಂದೆ ಸಿದ್ದರಾಮೇಶ್ವರ, ಬಸವಣ್ಣ, ಚೆನ್ನಮ್ಮ ಯಾಕೆ ರಾಜ್ಯದ ಮುಖ್ಯಮಂತ್ರಿ ಬರ್ತಾರೋ ಮತ್ತೆ ಕೇಳೋ ಪ್ರಯತ್ನ ಮಾಡೋಣ. ಒಂದು ವೇಳೆ ಮುಖ್ಯಮಂತ್ರಿ ನಮ್ಮ ಹೋರಾಟಕ್ಕೆ ಮಾಡೋದು ನಮಗೆ ಕರೆದು ಮೀಸಲಾತಿ ಚರ್ಚೆ ಮಾಡ್ಸೋದಕ್ಕೆ ಹೋಗೋಣ ಅಂತ. ಆದ್ರೆ ಅವ್ರು ಚರ್ಚೆ ಮಾಡಿದ ಮುಂಚೆ ಮತ್ತೊಮ್ಮೆ ಕೊಡ್ರಿ ಅಂತ ಕೈಯೊಂದು ಕೇಳಿ ಮತ್ತೆ ನಮ್ಮ ಮೇಲೆ ಅಲ್ಲೇ ಮಾಡುವಂಥ ಚಾಟಚೇರ್ ಮಾಡುವಂಥ ಪ್ರಯತ್ನ ಮಾಡೋದು ಬೇಡ. ಆ ನೋವು ಅನುಭವಿಸ್ಕೊತೇವೆ. ಜನರ ಬಳಿಗೆ ಹೋಗಿ ಸಂಘಟನೆ ಮಾಡೋಣ, ಅವರ ಅಭಿಪ್ರಾಯ ಸಂಗ್ರಹ ಮಾಡಿಕೊಂಡು ಈ ಹೋರಾಟವನ್ನು ಜೀವಂತವಾಗಿಡೋದ್ರ ಮೂಲಕವಾಗಿ ಕೆಲಸ ಮಾಡೋಣ. ನಮ್ಮ ಜನಕ್ಕೆ ಹೇಳಕ್ಕೆ ಇಚ್ಛಪಟ್ಟು ಯಾರೋ ಭರವಸೆ ಕಳ್ಕೊಳಕ್ಕೆ ಹೋಗ್ಬೇಡ್ರಿ. ಈಗಾಗಲೇ ಮಹಾರಾಷ್ಟ್ರದಲ್ಲಿ ಮರಾಠ ಸಮಾಜ 10 ವರ್ಷ ಹೋರಾಟ ಮಾಡಿ ಹೋರಾಟಕ್ಕೆ ನ್ಯಾಯ ಸಿಕ್ಕಿದೆ. ಅದು ನಮ್ಮ ಮೇಲೆ ದೊಡ್ಡ ಭರವಸೆ, ನಮಗೆ ದೊಡ್ಡ ಆಶಾದ್ಯತೆ ಏನಪ್ಪ ಅಂದ್ರೆ ಮರಾಠ ಮೀಸಲಾತಿ ಹೋರಾಟ. ಅದೇ ತರನಾಗಿ ಗುಜರಾತ್ನಲ್ಲಿ ಪಟೇಲ್ ಜನಾಂಗದ ಹೋರಾಟ. ಆ ಎರಡೂ ಹೋರಾಟ 10 ವರ್ಷ ಹೋರಾಟ ನ್ಯಾಯ ಪಡ್ಕೊಂಡ ಮೇಲೆ ಖಂಡಿತವಾಗಿ 5 ವರ್ಷ ನಮ್ಮ ಹೋರಾಟ ಇನ್ನು ಕೆಲವೇ ದಿನಗಳಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆ ಇಟ್ಕೊಂಡು ಹೋರಾಟವನ್ನು ಜೀವಂತ ಇಟ್ಕೊಂಡು ಮುಂದುವರಿಸುವ ಪ್ರಯತ್ನ ನಾವೆಲ್ಲ ಸಹ ಮಾಡಬೇಕಾಗಿದೆ. ಇದೆಲ್ಲದರ ನಡುವೆ ಇವತ್ತು ಏನೇ ಅಡೆತಡೆಗಳಾಗಿರಲಿ, ಏನೇ ತೊಂದರೆ ಆಗಿರಲಿ, ಏನೇ ಸಮಸ್ಯೆ, ಟೀಕೆ ಟಿಪ್ಪಣಿ ಬೇಕಾದಾಗಿರಲಿ, ಈ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ, ಹೋರಾಟ ಕೆಡಿಸೋ ಪ್ರಯತ್ನ ಏನೇನೋ ಮಾಡಕತ್ತಾರೆ. ಅದೇನು ಬೇಕಾದ ಬಂದ್ರೆ ಸಹ ನಾವು ಗಟ್ಟಿಯಾಗಿದೆ. ನಮಗೆ ಯಾಕೆ ನಾನು ಎಷ್ಟು ಧೈರ್ಯಪ್ಪ ಅಂದ್ರೆ ನಮಗೆ 100 ಆನೆ ಬಲ ಇರುವಂತ ಬಸವಗೌಡ ಪಾಟೀಲ್ ಎತ್ತಾಳಂತವ್ರು, ಈ ಭಾಗದಲ್ಲಿ ಅನೇಕ ನಮ್ಮ ಸಿಂಧಿಗೆ ಅಶೋಕನಗೌಡರೇ ಬೆಂಬಲ ಕೊಡ್ತಾರೆ, ರಾಜಗೌಡ ಬೆಂಬಲ ಕೊಡ್ತಾರೆ, ಪಕ್ಕದ ಸಿದ್ದು ಸೌದಿ ಅಂತ ಕೆಲವೇ ಪ್ರಾಮಾಣಿಕ ಅನೇಕ ಜನಪ್ರತಿನಿಧಿ ಇರೋದು ದೊಡ್ಡ ಆನೆ ಬಲ. ಅವರೆಷ್ಟು ಆನೆ ಬಲ ಇರೋ ನೀವಂದ್ರೆ 108 ಆನೆ ಬಲ ಇದ್ದೇನೆ ನಮಗೆ ಜನಸಮಾನ. ನೀವೆಲ್ಲರೂ ಗಟ್ಟಿಯಾಗಿರೋದ್ರಿಂದ ಈ ಹೋರಾಟವನ್ನ ಯಾವ ಕಾರಣಕ್ಕೂ ನಿಲ್ಲಿಸೋದು ಬೇಡ, ಇದು ಮುಂದರ್ಸ್ಕೊಂಡು ಹೋಗೋಣ. ಅದ್ರ ಜೊತೆಯಲ್ಲಿ ನಮ್ಮ ಸಂಘಟನೆಯನ್ನ ಸುರಕ್ಷಿತಗೊಳಿಸಲಿಕ್ಕೆ ಏನ್ ಮಾಡಬೇಕು, ಏನ್ ನಿರ್ಧಾರ ಮಾಡ್ಬೇಕು ಅನ್ನೋದನ್ನ ಈಗಾಗಲೇ ಅನೇಕ ಸಲಹೆ ಕೊಡ್ತಾರೆ. ಸ್ವತಂತ್ರವಾಗಿ ನೀವು ಬದುಕ್ರಿ,
ಯಾರ ಅನ್ನಾಗಿ ಇರಕ್ಕೆ ಹೋಗ್ಬೇಡ್ರಿ, ಸ್ವತಂತ್ರವಾಗಿ ಜೀವನ ಮಾಡ್ರಿ ಅಂತೇಳಿ ಅನೇಕ ಸಲಹೆ ಕೊಟ್ಟಾರೆ. ಅದಕ್ಕೆ ನಾನು ನಿಮಗೆ ಹೇಳಕ್ಕೆ ಇಚ್ಛೆ ಪಡ್ತೀನಪ್ಪ ಅಂದರೆ, ಎಷ್ಟೇ ಕಷ್ಟ ಬರಲಿ, ಎಷ್ಟೇ ತೊಂದರೆ ಬರಲಿ, ಧೈರ್ಯವಾಗಿ ಸಮಾಜ ಜನ ನಮ್ಮ ನಂಬಿಕೆ ಇಟ್ಟು ನೋಡಿ. ಕೇವಲ 3 ದಿನಗಳ ನಾವು ಮೀಟಿಂಗ್ ಮಾಡಿದ್ವಿ ವಕೀಲ ಪರಿಷತ್. 7ನೇ ತಾರೀಕು ಅವರು ಒಪ್ಪಿಗೆ ಕೊಟ್ಟರು. 8ನೇ ತಾರೀಕು ನಮ್ಮೆಲ್ಲ ಹಿರಿಯ ವಕೀಲರು ಬಸವರಾಜ್ ಅವರು, ಶ್ರೀಶೈಲ್ ಮುರುಜಿ, ಸಿದ್ದನಗೌಡರು, ಮೂಡಿಗೆಲ್ಲ ಕೂಡ ಮೀಟಿಂಗ್ ಮಾಡಿದ್ವಿ. ಅಪ್ಪರನ್ನ ಬಿಜಾಪುರ ಮಾಡೋ ಕಟ್ಟಿದ್ದೇವೆ, ಇಲ್ಲಿ ಮಾಡೋಣ ಅಂತ. ಕೇವಲ 3-4 ದಿನದಲ್ಲಿ ನಿಮಗೆಲ್ಲ ಫೋನ್ ಮಾಡಿ ಈ ಸಭೆ ಮಾಡ್ತಂತ ಇಷ್ಟೊಂದು ಸಂಖ್ಯೆಯಲ್ಲಿ ವಕೀಲರು ವಿಶೇಷ ಬಹಳ ಕಷ್ಟ. ಜನಸಾಮಾನ್ಯ ಬರ್ತಾವೆಲ್ಲ ತಮ್ಮ ಕೆಲಸ ಬಿಟ್ಟು, ವಕೀಲಿಕೆ ಬಿಟ್ಟು, ನಾಳೆ ಸೋಮವಾರ ವಕೀಲ ಹಾಜರಾಗಬೇಕಂತ ಎಲ್ಲ ಬಿಟ್ಟು ಇಷ್ಟೊಂದು ಸಂಖ್ಯೆ ನೀವೆಲ್ಲ ವಕೀಲರು ಕೈಲಿ ಖರ್ಚು ಮಾಡ್ಕೊಂಡು ಕರೆದು ಬರ್ತೇವೆ ಅಂದರೆ, ನೀವು ಇಟ್ಟಿರ್ತಕ್ಕಂಥ ನಂಬಿಕೆ, ಪ್ರೀತಿ, ವಿಶ್ವಾಸಕ್ಕೆ ಧಕ್ಕೆ ಆಗಬಾರ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ಕಟ್ಟೆ ಕಡೆಯ ಬಡವ ಏನು ಇವತ್ತು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಬದುಕಿದಾನೆಲ್ಲ ಅವನಿಗೆ ನೋವಾಗಬಾರ್ದು. ಮತ್ತು ಇಷ್ಟು ಕಷ್ಟಪಟ್ಟು ಮಾಡಿರ್ತಕ್ಕಂಥ ಹೋರಾಟ ದುಷ್ಟು ಕೈಲಿ ಹೋಗಬಾರ್ದು. ಸಮಾಜ ಸೇರ್ಕೊಂಡು ಇವತ್ತು ರಾಜಕೀಯ ಮಾಡ್ತಾರೆ, ಸಮಾಜ ಇಟ್ಕೊಂಡು ಇವತ್ತು ಏನು ಅನ್ಯಾಯ ಮಾಡಕತ್ತಾರೆ, ಮೋಸ ಮಾಡಕತ್ತಾರೆ, ಅಂಥವ್ರಿಗೆ ನಾವು ನೀವು ಕಷ್ಟಪಟ್ಟಿರ್ತ ಹೋರಾಟ ವಿನಾಕಾರಣ ದುರುಪಯೋಗ ಆಗಬಾರ್ದು. ಅವರೇನು ತಯಾರು ಮಾಡಕತ್ತಾರೆ, ಹೆಂಗೋ ಗುರುಗಳು ಗೌಡರು ಕಷ್ಟಪಟ್ಟು ಸಂಘಟನೆ ಮಾಡಿ ಅದ ಮಾಡ್ಯಾರ, ಇದು ಲಾಭ ಪಡ್ಕೊಂಡು ಈ ಮುಕ್ತ ಜನರನ್ನು ಮೋಸ ಮಾಡಬೇಕು, ಶೋಷಣೆ ಮಾಡ್ಬೇಕಂತೇಳಿ ಕಳೆದ 30 ವರ್ಷ ಇದೇ ಕೆಲಸ ಮಾಡ್ಕೊಂಡು ಬಂದಾರೆ. ನಮ್ಮೊಳಗಿರ್ತಕ್ಕಂಥ ಬಂಡವಾಳಶಾಹಿಗಳು, ನಮ್ಮೊಳಗಿರ್ತಕ್ಕಂಥ ಅಜ್ಞಾನಿಗಳು ಈ ಕೆಲಸ ಮಾಡ್ಕೊಂಡು ಬಂದಾರೆ. ಅವ್ರು ಹಂಗೆ ಮಾಡ್ತಾರೆ ಅಂತ ನಾನು ಏನಾದ್ರು ಮೌನ ಆದರೆ ಮತ್ತೆ ಈ ಸಮಾಜ ಇನ್ನೂ 30 ವರ್ಷ ಶೋಷಣೆ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಅಂತ ದುರ್ಗುಣ ಮನಸ್ಸುಗಳಿಗೆ ಈ ಸಮಾಜ ಎಂದೂ ಬಲಿಯಾಗಬೇಡ. ಈ ಕಷ್ಟಪಟ್ಟು ಕಟ್ಟಿರ್ತಕ್ಕಂಥ ಸಮಾಜದ ಲಾಭ ಯಾರಿಗೆ ಹೋಗಪ್ಪ ಅಂತಂದ್ರೆ, ಬಡವರ ಕಟ್ಟಕಡೆಯ ವ್ಯಕ್ತಿ ಅನ್ನೋದನ್ನು ಉಳಿಸಲು ವಾಸ ಮಾಡುವಂತ ಒಬ್ಬ ಕೂಲಿಕಾರ ಪಂಚಮಸಾಲಿಗಳಿಗೆ, ಒಬ್ಬ ಬಡ ಪಂಚಮಸಾಲಿಗಳಿಗೆ ಅದು ಲಾಭ ತಟ್ಟಬೇಕು ಅಂತ ಯಾವ ಕಾರಣಕ್ಕೂ ಅಜ್ಞಾನಿಗಳಿಗೆ ಲಾಭ ತಟ್ಟಬಾರ್ದನ್ನ ಕಾರಣಕ್ಕೋಸ್ಕರವಾಗಿಯೇ ಈ ಹೋರಾಟ ಜೀವನ ಬಿಟ್ಟು ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಮಾತು ಹೇಳ್ತಾ ಇಷ್ಟು ವಿಚಾರ ವ್ಯಕ್ತಪಡಿಸ್ತಾ, ಇಲ್ಲಿ ಬೇರೆ ಇತಿಹಾಸಗಳನ್ನ ಹೇಳೋದು ಬೇಡ. ಇತಿಹಾಸ ನಾನು ಹೇಳ್ಬಿಟ್ಟಿದ್ದೀನಿ, ಸಂಘಟನೆ ಹೇಳಿದ್ದೀನಿ. ಕೇವಲ ಜಾತಿ ಗಣತಿಯಲ್ಲಿ ನಿಮ್ಮೊಂದು ಜಿಲ್ಲೆಯ ಪರವಾಗಿ ಒಬ್ಬೊಬ್ಬರಿಗೆ ಅವಕಾಶ ಕೊಟ್ಟಿವಿ. ಈಗಾಗಲೇ ನಮ್ಮ ಜನ ಹಿಂದಿನ ಜಾತಿ ಗಣತಿಯಲ್ಲಿ ಪಂಚಮಸಾಲಿ ಅಂತ ಕೆಲವರು ಬರ್ತಾರೆ, ಪಂಚಮಸಾಲಿ ಅಂತ ಅಷ್ಟೇ ಬರ್ತಾರೆ. ಇನ್ನು ಕೆಲವರು ಲಿಂಗಾಯತ ಪಂಚಮಸಾಲಿ ಅಂತ ಬರ್ತಾರೆ, ಇನ್ನು ಕೆಲವರು ವೀರಶೈವ ಲಿಂಗಾಯತ ಪಂಚಮಸಾಲಿ ಬರ್ತಾರೆ, ಇನ್ನು ಕೆಲವರು ಹಿಂದೂ ಲಿಂಗಾಯತ ಪಂಚಮಸಾಲಿ ಅಂತ ಬರ್ತಾರೆ. ಹಾಗಾಗಿ ಈ 4 ಶಬ್ದಗಳಲ್ಲಿ ಯಾವುದನ್ನು ಬರ್ಸಿ ಸೂಕ್ತ ಆಗತ್ತೆ ಅನ್ನೋದನ್ನ ನಮ್ಮ ಮುಂದಿನ ಭವಿಷ್ಯಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಮುಂದೆ ನಾವು ಕೆಲವೊಂದು ಮಾರ್ಪಾಡುಗಳನ್ನು ಮಾಡ್ಕೊಳ್ಬೇಕಾಗತ್ತ ಅವಶ್ಯಕತೆ ಇದೆ. ಬೇರೆ ಬೇರೆ ಒಳಗೊಂಡು ಯಾವ ರೀತಿ ಬರ್ಸ್ಕೊಂಡು ಕುಯ್ಯ ಪಡ್ಕೊಳಕತ್ತಾರೆ, ನಾವು ಯಾಕೆ ಹಿಂದೇಟ್ ಆಗ್ತಿದ್ವಿ, ಅದೆಲ್ಲವನ್ನು ಮಾಹಿತಿ ಇಟ್ಕೊಂಡೆ ನಿಮ್ಮ ಅಭಿಪ್ರಾಯಗಳನ್ನು ಸಲ್ಲಿಸಬೇಕು ಅಂತ ಈ ಮೂಲಕ ಮನವಿ ಮಾಡ್ಕೊಳ್ತಾ, ಇವತ್ತು ಒಂದೇ ದಿನ ನಿರ್ಧಾರ ಆದರೆ ಅದು ಬಹಳ ಸಂತೋಷ. ಒಂದೆಡೆ ಇವತ್ತು ಸ್ಪಷ್ಟ ನಿರ್ಧಾರ ಪಡೆದವ್ರೆ ಮತ್ತೊಂದು ಸಭೆ ಮಾಡ್ಕೊಂಡು ಪ್ರಯತ್ನ ಮಾಡಿ ಒಟ್ಟಾರೆ ಚಿಂತನೆ ಮಂತ್ರ ಮೂಲಕವಾಗಿ ಸತ್ಯವನ್ನ ಹೊರಗಡೆ ಹಾಕುವ ಪ್ರಯತ್ನ ನಾವೆಲ್ಲರೂ ಸೇರ್ಕೊಂಡು ಮಾಡೋಣ ಎನ್ನುವಂಥ ಮಾತನ್ನು ಈ ಸಂದರ್ಭ ತಿಳಿಸ್ತಾ, ಬಂದಂತ ನೀವೆಲ್ಲರೂ ನಿಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯ ಹಂಚ್ಕೊಳ್ಬೇಕು ಅಂತ ಹೇಳ್ತಾ, ಗೌಡರು ಸಹ ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ ಅಂತ ಹೇಳ್ತಾ, ತಾವೆಲ್ಲರೂ ಬಂದಿರಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಸಿಪೀಠ ವತಿಯಿಂದ ವಕೀಲರ ಪರಿಷತ್ ಪರವಾಗಿ ನಿಮಗೆಲ್ಲರೂ ಧನ್ಯವಾದ ಅರ್ಪಿಸ್ತಾ, ನಿನ್ನೆ ದಿವಸ ಕೆಲವು ವಕೀಲರು ನನಗೆ ಫೋನ್ ಮಾಡ್ತಾ ಇದ್ರು, ವಕೀಲರ ಪರಿಷತ್ ಸಂಘಟನೆ ಮಾಡಿರಿ, ಇದು ಮೆಂಬರ್ಶಿಪ್ ಮಾಡಿ ಅಂತ. ಇದುವರೆಗಿನ ಯಾವ ಸಂಘಟನೆ ಮೆಂಬರ್ಶಿಪ್ ಮಾಡಿಲ್ಲ. ಇದುವರೆಗೆ ಯಾವುದೇ ಅನೇಕ ಮಠಮಾನಿಗಳು ಮೆಂಬರ್ಶಿಪ್ ಮಾಡಿಲ್ಲ, ಮೆಂಬರ್ಶಿಪ್ ಮಾಡಕ್ಕೆ ಹೋಗೇ ಇಲ್ಲ. ಮೆಂಬರ್ಶಿಪ್ ಮಾಡಿ ಮತ್ತೆ ಅವ್ರ ದುಡ್ಡು ಮಾಡೋ ದಂಧೆ ಅಂತ ತಿಳ್ಕೊಂಡು ನಾವು ಎಂದೂ ಮಾಡಿದ್ದಿಲ್ಲ. ಅದು ವಕೀಲರ ಪರಿಷತ್ ಸಂಘಟನೆ ಮೆಂಬರ್ಶಿಪ್ ಮಾಡಿ ಅಂತೇಳಿ ಕೆಲವು ಸಲಹೆ ಕೊಡ್ತಾರೆ. 100 ರೂಪಾಯಿನೋ 150 ಮಾಡಿ ಮೆಂಬರ್ಶಿಪ್ ಮಾಡಿ ಚಾಲನೆ ಕೊಡ್ರಿ ಅಂತೇಳಿ ಇವತ್ತು ಅದನ್ನು ಸಹ ಮೆಂಬರ್ಶಿಪ್ಗೆ ಚಾಲನೆ ಕೊಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭಿಸ್ತಾ, ಬಂದಂತ ನೀವೆಲ್ಲರೂ ಸಹ ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಅಭಿಪ್ರಾಯ ಹಂಚ್ಕೊಂಡು ನೇರವಾಗಿ ವಿಷಯಕ್ಕೆ ಬಂದು ನಿಮ್ಮ ಅಭಿಪ್ರಾಯ ಹಂಚ್ಕೊಂಡು ಇವತ್ತಿನ ಚಿಂತನೆ ಸಭೆಯನ್ನು ಯಶಸ್ವಿಗೊಳಿಸಬೇಕು. ನಿಮಗೆಲ್ಲ ಹೊಟ್ಟೆ ತುಂಬ ಪ್ರಸಾದ ಆಗಿದೆ, ಯಾರು ಎದ್ದು ಹೋಗೋದು ಬರೋದು ಮಾಡಕ್ಕೆ ಹೋಗ್ಬೇಡ್ರಿ, ಧೈರ್ಯವಾಗಿ ನಿಮ್ಮ ಅಭಿಪ್ರಾಯ ಹಂಚ್ಕೊಂಡಿರ್ತೀವಿ ಅಂತ ಎಲ್ಲ ಕಡೆಯಿಂದ ನಮ್ಮ ವಕೀಲರ ಪರಿಷತ್ ಪದಾಧಿಕಾರಿಗಳು ಅಂದರೆ ನಮ್ಮ ಧಾರವಾಡದಿಂದ ಈಗಿನ ವಕೀಲರು, ಬೆಳಗಾವಿಯಿಂದ CR ಪಾಟೀಲರು, BR ಪಾಟೀಲರು, ಕೊಪ್ಪಳ ನಿಂಗೋಜಿ ವಕೀಲರು, ಆ ಕಡೆ ನಮ್ಮ ಹಾವೇರಿ ಜಿಲ್ಲೆಯಿಂದ ಕೃಷ್ಣಗೌಡರು, ಗುಲ್ಬರ್ಗದಿಂದ ನಮ್ಮ ವೀರೇಂದ್ರ ಬಬಲೇಶ್ವರ್ ಅವರು, ನಮ್ಮ ಪಕ್ಕದ ಗದಗ ಜಿಲ್ಲೆಯಿಂದ ಉರ್ಕಡ್ಡಿ ವಕೀಲರು, ಅನೇಕ ವಕೀಲರುಗಳು ಇಲ್ಲೆಲ್ಲ ಬಂದಿರಿ. ಮತ್ತು ನಮ್ಮ ಹುಬ್ಬಳ್ಳಿ ಅಧ್ಯಕ್ಷರು ಶಂಕರಗೌಡ ನಾಗನಗೌಡರು, ಬೇರೆ ಬೇರೆ ಕಡೆ ಅನೇಕ ವಕೀಲರು ಮತ್ತು ವಿಜಯಪುರದ ಎಲ್ಲ ವಕೀಲರು ತಾವೆಲ್ಲ ಬಂದಿರಿ. ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ 2 ಮಾತು ಮುಗಿಸ್ತೀನಿ. ಜೈ ಲಿಂಗ, ಜೈ ಕೃಷ್ಣ.